ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಅಂತ. ನಾನು ಆಸ್ಟ್ರೇಲಿಯಾಯಿಂದ ಅಲ್ಲಿರೋದು. ಇವಾಗ ನಾನು ಮಧುಸೂದನ್ ಸರ್ ಅವ್ರನ್ನ ಮೀಟ್ ಮಾಡೋಕ್ಕೆ ನಾನು ಇಂಡಿಯಾಗೆ ಬಂದಿದ್ದೇನೆ. ನಾನು ನನ್ನ ಜೀವನದಲ್ಲಿ ಆದಂಥ ಒಂದು ರಾಯರ ಪವಾಡವನ್ನು ನಿಮ್ಮೆಲ್ಲರ ಮುಂದೆ ನಾನು ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಾನು ಆಸ್ಟ್ರೇಲಿಯಾಗೆ ಹೋಗಿದ್ದು 2022 ನವಂಬರ್ ತಿಂಗಳಲ್ಲಿ. ಮುಂಚೆ ನನಗೆ ಅಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ, ಮತ್ತು ಯಾರೂ ಬಂಧು ಬಳಗದವ್ರು ಯಾರೂ ಇರಲಿಲ್ಲ. ಮನೆಯಲ್ಲೆಲ್ಲ ತುಂಬ ಬೋರ್ ಆಗ್ತಾಯಿತ್ತು. ಸೊ ಯಾರು ಕನ್ನಡದವ್ರು ಸಿಗ್ತಾರಾ ಅನ್ನೋ ಥರ ನಾನು ನೋಡ್ತಾ ಇದ್ದೆ. ಹಾಗೆ ನಾನು ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ನನ್ನ ಕಣ್ಣಿಗೆ ಒಂದು ರಾಯರ ಮಠ ಕಾಣಿಸ್ತು. ಅಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ನನಗೆ ಆ ಮಠದಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಅನ್ನಿಸ್ತು. ಹೋಗ್ತಾ ಹೋಗ್ತಾ ಹಾಗೆ ಅಭ್ಯಾಸ ಆಯಿತು. ಪ್ರತಿ ಗುರುವಾರ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿ ಗುರುವಾರ ಹೋದಾಗೆ ನಾನು ಇಡೀ ವಾರ ತುಂಬ ಸಂತೋಷದಿಂದ, ಮನಸ್ಸು ತುಂಬ ರಿಲ್ಯಾಕ್ಸ್ ಆಗ್ತಿತ್ತು. ಸೊ ಎಲ್ಲರೂ ನನಗೆ ಹೇಳಿದ್ರು, ತುಂಬ ಜನ ಇಲ್ಲಿ ರಾಯರ ಮಠ ಇದೆ ಅಂತ ಹೇಳಿ ಬನ್ನಿ ಅಂತ ಹೇಳಿ ಅವರು ಎಲ್ಲ ಹೇಳಿದ್ರು. ಜೋಯಿಸರು ಮತ್ತು ಅರ್ಚಕರೆಲ್ಲ ಕರೆದ್ರು. ಸೊ ನಾನು ಹೋಗೋಕ್ಕೆ ಹಾಗೆ ಸ್ಟಾರ್ಟ್ ಮಾಡ್ತಾ ಅದೇ ಅಭ್ಯಾಸ ಆಗೋಯಿತು ನನಗೆ. ಹಾಗೆ ನಾನು ರಾಯರನ್ನ ತುಂಬ ನಂಬೋಕ್ಕೂ ಸ್ಟಾರ್ಟ್ ಮಾಡಿದೆ. ನಂಬ್ತಾ ನನಗೆ ತುಂಬ ಒಂದು ಒಳ್ಳೆಯದಾಗಿದೆ ಅಲ್ಲಿ ಹೋದ್ಮೇಲಿಂದ. ಒಂದು ವೀಸಾ ವಿಷಯದಲ್ಲಿರ್ಬೋದು, ಒಂದು ಕೆಲಸದ ವಿಷಯದಲ್ಲಿರ್ಬೋದು, ಅಥವಾ ಒಂದು ಮನೆ ವಿಚಾರದಲ್ಲಿರ್ಬೋದು, ಅಥವಾ ಏನೋ ಒಂದು ಸಮಸ್ಯೆನ ಸಾಲ್ವ್ ಮಾಡೋದ್ರಲ್ಲಾಗಿರ್ಬೋದು, ತುಂಬ ನನಗೆ ದಿನ ಕಳೆದಂಗೆ ನಾನು ಬೆಳವಣಿಗೆ ಆಗ್ತಾಯಿದ್ದೀನಿ ಅಂತ ನನಗೆ ಅನ್ನಿಸೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ರಾಯರನ್ನ ಇನ್ನೂ ಜಾಸ್ತಿ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಹೋಗ್ತಾ ಒಂದಿನ ಏನಾಯಿತು ಅಂದರೆ, ನಾನು ಮಾಡ್ತಿರ್ತಕ್ಕಂಥ ಕಂಪ್ನಿನಲ್ಲಿ ನನ್ನ ಪ್ರಾಜೆಕ್ಟ್ ಮುಗಿದೋಯ್ತು. ಮುಗಿದೋದ್ಮೇಲೆ ನನಗೆ ಬೇರೆ ಪ್ರಾಜೆಕ್ಟ್ ಸಿಗಲಿಲ್ಲ. ನನಗೆ ಇದ್ದಿದ್ದೇ 2 ತಿಂಗಳು ಸಮಯ. ಅಷ್ಟರಲ್ಲಿ ನಾನು ಬೇರೆ ಪ್ರಾಜೆಕ್ಟ್ನ ಹುಡುಕಬೇಕಿತ್ತು. ಸೊ ಹೀಗೆ ಹುಡುಕ್ತಾ ದಿನ ಹೋಗ್ತಾನೆ ಇದೆ. ಯಾವ ಪ್ರಾಜೆಕ್ಟ್ಸು ಸಿಗ್ತಾ ಇರಲಿಲ್ಲ. ಮಾರ್ಕೆಟ್ ತುಂಬ ಡೌನ್ ಇತ್ತು. ಸೊ ಒನ್ ಫೈನಲ್ ಡೇ ಬಂತು, ನಾನು ವಾಪಸ್ ಹೋಗಲೇಬೇಕಾಗಿ ಬಂತು. ಇನ್ನು 2 ದಿನ ನನಗೆ ಸಮಯ ಇತ್ತು ಅಷ್ಟೇ. ಆಗ ನಾನು ರಾಯರಲ್ಲಿ ಕೇಳಿಕೊಂಡೆ, ರಾಯರೇ ನನಗೆ ಏನಾದ್ರು ಒಂದು ದಾರಿ ತೋರಿಸಿ, ನೀವು ನನಗೆ ಇಲ್ಲೇ ಇರೋ ಥರ ಮಾಡಿ ಅಂತ ಕೇಳಿಕೊಂಡೆ. ನನಗೆ ಇನ್ನೇನು ಐಡಿಯಾನೂ ಇರಲಿಲ್ಲ. ಇನ್ನೇನು 2 ದಿನ ಆಗೋಯ್ತು. ನಾನು ಹೊರಡಲೇಬೇಕಾದ ಪರಿಸ್ಥಿತಿ ಬಂತು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಆದಮೇಲಿಂದ ನನಗೆ ಮಧುಸೂದನ್ ಸರಿಂದ ಒಂದು ಕರೆ ಬಂತು. ಇದ್ದಕ್ಕಿದ್ದಾಗೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರೇ ಇದ್ದಕ್ಕಿದ್ದಾಗೆ ಕಾಲ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು. ನಾನು ಗುರುಗಳೇ ಚೆನ್ನಾಗಿದ್ದೀನಿ, ಆದರೆ ನನಗೆ ಇವಾಗ ಒಂದು ಕಷ್ಟದಲ್ಲಿದ್ದೀನಿ, ನನಗೆ ಪ್ರಾಜೆಕ್ಟು ಸಿಕ್ಕಿಲ್ಲ. ಸೊ ಇನ್ನು 2 ದಿನ ಟೈಮ್ ಇದೆ ಗುರುಗಳೇ ಅಂತ ಹೇಳಿದೆ. ಅವರು ಏನು ಹೇಳಿದ್ರು, ಇಲ್ಲ, ನಾನು ಫೋನ್ ಮಾಡಿರೋ ಉದ್ದೇಶನೇ ಅದು, ನಿಮಗೆ ಕೆಲಸ ಗ್ಯಾರಂಟಿ ನಾಳೆ ಒಳಗೆ ಆಗೇ ಆಗತ್ತೆ ಅಂತ ಹೇಳಿದ್ರು. ಅವರು ಫೋನ್ ಮಾಡಿದ್ದ ದಿನ ಬುಧವಾರ. ಮಾರನೇ ದಿನ ಅಂದರೆ ಗುರುವಾರ ಗುರುಪುಷ್ಯ ಯೋಗ ಇತ್ತು. ಆ ಗುರುಪುಷ್ಯ ಯೋಗದಲ್ಲಿ ದಿನ ಅವರು ಹೇಳಿದ ಹಾಗೆ ನನಗೆ ಪ್ರಾಜೆಕ್ಟ್ ಮೇಲ್ ಬಂತು. ನಿಮ್ಮ ಪ್ರಾಜೆಕ್ಟ್ ಕನ್ಫರ್ಮ್ ಆಗಿದೆ, ನೀವು ವರಿ ಮಾಡೋದು ಬೇಕಾಗಿಲ್ಲ, ಸೊ ನೀವು ಕಂಟಿನ್ಯೂ ಆಗ್ತೀರಾ ಕಂಪ್ನಿನಲ್ಲಿ ಅಂಥೇಳಿ ಒಂದು ಮೇಲ್ ಬಂತು. ನಾನು ಇಂಟರ್ವ್ಯೂ ಕೊಟ್ಟಿದ್ದೆ, ಆದರೆ ಅದು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ನನಗೆ ನಂಬಿಕೆ ಇರಲಿಲ್ಲ. ಆದರೆ ಆ ಪ್ರಾಜೆಕ್ಟು ಸುಮಾರು ಜನ ಇಂಟರ್ವ್ಯೂ ಕೊಟ್ಟಿದ್ದರು, ಆದರೆ ಅದರಲ್ಲಿ ನಾನು ಸೆಲೆಕ್ಟ್ ಆದೆ. ಅದು ಮಧುಸೂದನ್ ಸರ್ ಅವರು ಹೇಳಿದ ಮೇಲೆ ನನಗೆ ಏನೋ ಒಂದು ನಂಬಿಕೆ ಬಂದುಬಿಡ್ತು. ಬುಧವಾರ ರಾತ್ರಿನೇ ರಾಯರೇ ಹೇಳ್ದಂಗೆ ನನಗೆ ಅನ್ನಿಸ್ಬಿಡ್ತು. ಹಾಗಾಗಿ ನಾನು ಗುರುವಾರ ಅದು ಬೆಳಗ್ಗೆ ಎದ್ದ ಮೇಲೆ ಅದು ನಿಜ ಆಯಿತು. ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ತುಂಬ ಸಂತೋಷ ಆಯಿತು, ಮೈ ರೋಮಾಂಚನ ಆಗೋಯಿತು.
ಎಲ್ಲರಿಗೂ ನಾನು ಮನೆಯವ್ರಿಗೆಲ್ಲ ಫೋನ್ ಮಾಡಿ ಹೇಳಿದೆ ಹೀಗಾಯಿತು ಅಂತ. ಹಾಗಾಗಿ ಇದೊಂದು ಸಣ್ಣ ಒಂದು ನಿದರ್ಶನ ನಿಮಗೆ ರಾಯರು ನಂಬಿದ್ರೆ ಯಾವ ರೀತಿ ಕೈ ಹಿಡಿತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ನಿದರ್ಶನ. ಹಾಗೆ ನಂದು ವೀಸಾ ಪ್ರಾಬ್ಲಮ್ ಆಗಿತ್ತು. ಅದೇ ಸಮಯದಲ್ಲಿ ನಾನು ರಾಯರನ್ನು ಕೇಳಿಕೊಂಡೆ, ಏನಾದ್ರು ಒಂದು ನನಗೆ ಸಹಾಯ ಮಾಡಿ ಈ ಪರಿಸ್ಥಿತಿನಲ್ಲಿ ಅಂತ. ಅವರು ಕೇಳ್ಕೊಂಡಾದಾಗ ಒಂದು ವಾರ 2 ವಾರದಲ್ಲಿ ನನಗೆ ವೀಸಾ ರಿನ್ಯೂವಲ್ ಆಗೋಯಿತು. ಸೊ ಹಾಗಾಗಿ ನಾನು ಕಂಟಿನ್ಯೂ ಆದೆ, ಇನ್ನೂ 2 ವರ್ಷ ಎಕ್ಸ್ಟೆನ್ಷನ್ ಸಿಕ್ತು. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೀವು ರಾಯರನ್ನು ನಂಬಿದ್ರೆ ಅವರು ಯಾವತ್ತೂ ನಿಮ್ಮನ್ನ ಕೈ ಬಿಡೋದಿಲ್ಲ. ಇದು ಒಂದು ಸಂದೇಶ ಜನರಿಗೆ ಗೊತ್ತಾಗಲಿ ಅಂತ ನಾನು ಇವತ್ತು ಮಧುಸೂದನ್ ಸರ್ ಅವ್ರ ಮನೆಗೆ ಬಂದು ಅವರ ಸನ್ನಿಧಾನದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಂದು ಸಂದೇಶ, ದಯವಿಟ್ಟು ರಾಯರನ್ನ ನಂಬಿ. ಅವ್ರನ್ನ ನಂಬಿದ್ರೆ ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ. ರಾಯರು ನಿನ್ನ ಜೊತೆ ಸದಾ ಇರ್ತೀನಿ ಅಂತ ಸಣ್ಣ ಸಣ್ಣ ವಿಷಯದಲ್ಲೂ ನಿಮಗೆ ತೋರಿಸ್ತಾರೆ. ಅದಕ್ಕೆ ಒಂದು ನಿದರ್ಶನ ಹೇಳ್ತೀನಿ. ನನಗೆ ಮಧುಸೂದನ್ ಸರಿಗೆ ನಾನು ಫೋನ್ ಮಾಡಿ ನನಗೊಂದು ರಾಯರ ಫೋಟೋ ಬೇಕು ಅಂತ ಕೇಳಿದೆ. ಅವರು ಆಯಿತು ಕಳಿಸ್ಕೊಡ್ತೀನಿ ಅಂತ ಹೇಳಿ ಒಂದು ರಾಯರು ಧ್ಯಾನ ಮುದ್ರೆ ಇರ್ತಕ್ಕಂಥ ಒಂದು ಫೋಟೋನ ನನಗೆ ಆಸ್ಟ್ರೇಲಿಯಾಗೆ ಕಳಿಸ್ಕೊಟ್ರು. ಅದು ಕೊರಿಯರಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅದು ತಲುಪಬೇಕಾದ ಸಮಯಕ್ಕೆ ತಲುಪಲಿಲ್ಲ. ಆದರೆ ರಾಯರು ನನ್ನ ಜೊತೆ ಇದ್ದಾರೆ ಅನ್ನೋಕ್ಕೆ ಇದೇ ನಿದರ್ಶನ. ಆ ಕೊರಿಯರ್ ವಾಪಸ್ ಬಂದು ಇನ್ನೊಂದು ಕೊರಿಯರ್ ಮುಖಾಂತರ ನಮ್ಮ ಮನೆಗೆ ಯುಗಾದಿ ಹಬ್ಬದ ದಿನ, ಅದು ಗುರುವಾರದ ದಿನವೇ ಬಂದು ತಲುಪ್ತು. ರಾಯರ ಫೋಟೋ, ರಾಯರ ಅಕ್ಷತೆ ಎಲ್ಲ ಬಂದು ತಲುಪ್ತು. ಆ ಫೋಟೋ ನೋಡ್ತಾ ಇದ್ದರೆ ನನಗೆ ನಿಜವಾಗ್ಲೂ ರಾಯರೇ ನಮ್ಮ ಮನೆಯಲ್ಲಿ ಬಂದು ನೆಲೆಸಿದಾರೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಅದನ್ನು ನಾನು ದಿನ ಪೂಜೆ ಮಾಡ್ತೇನೆ, ದಿನ ರಾಯರ ಧ್ಯಾನ ಮಾಡ್ತೇನೆ. ಆ ಫೋಟೋ ಬಂದ ಮೇಲಿಂದ ನಮ್ಮ ಮನೆಯ ವಾತಾವರಣವೇ ಚೇಂಜ್ ಆಗಿದೆ. ನನ್ನ ಮನಸ್ಸಲ್ಲೆಲ್ಲ ಪಾಸಿಟಿವ್ ವೈಬ್ರೇಷನ್ಸ್ ಬಂದಿದೆ. ಮನೆಯಲ್ಲೆಲ್ಲ ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ವಿಷಯವನ್ನು ನಿಮಗೆ ಹೇಳಬೇಕಂತ ಒಂದು ನಿದರ್ಶನಕ್ಕೆ ಹೇಳ್ತಾ ಇದ್ದೀನಿ. ರಾಯರು ನಂಬಿದ್ರೆ ಸಣ್ಣ ಸಣ್ಣ ವಿಷಯದಲ್ಲೂ ನಿಮ್ಮ ಜೊತೆಗೆ ಇರ್ತಾರೆ. ನಾನು ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿಂದ ಬಂದಿರೋದು. ಓದಿದ್ದೆಲ್ಲ ಬಾಲ್ಯದಲ್ಲೆಲ್ಲ ಚನ್ನರಾಯಪಟ್ಟಣ ಊರಲ್ಲೇ. ಆಮೇಲೆ PUC ತನಕ ಅಲ್ಲಿ ಓದಿದೆ. ಆಮೇಲೆ ಇಂಜಿನಿಯರಿಂಗ್ಗೆ ಹಾಸನದಲ್ಲಿ ಸಿಕ್ತು, ಮಲೆನಾಡು ಕಾಲೇಜಲ್ಲಿ. ಅಲ್ಲಿ ನಾನು ನನ್ನ ವಿದ್ಯಾಭ್ಯಾಸನ ಮುಂದುವರಿಸಿದೆ. ಆದಮೇಲಿಂದ ನಾನು ಬೆಂಗಳೂರಿಗೆ ಕೆಲಸಕ್ಕೆ ಸೇರಿಕೊಂಡು ನಾನು ಮನೆಯಿಂದ ಆಫೀಸ್ಗೆಲ್ಲ ಹೋಗಬೇಕಾದ್ರೆ ರಾಯರ ಮಠದ ಮುಂದೆ ಹಾಗೆ ಪಾಸ್ ಆಗಬೇಕಾದ್ರೆ ಹಾಗೆ ಸುಮ್ಮನೆ ಕೈ ಮುಗಿತಾ ಇದ್ದೆ. ಆದರೆ ನನಗೆ ರಾಯರ ಬಗ್ಗೆ ಇಷ್ಟೊಂದು ನಂಬಿಕೆ ಮೂಡಿದ್ದು ನಾನು ಆಸ್ಟ್ರೇಲಿಯಾಕ್ಕೆ ಹೋದ್ಮೇಲೆ. ನಾನು ದೇವಸ್ಥಾನಗಳ ಮುಂದೆ ಹೋಗ್ತಿದ್ದೆ ಹೊರತು ರಾಯರ ಕೈ ಮುಗಿದಿದ್ದೆ ಹೊರತು ರಾಯರು ಯಾರು, ಅವ್ರ ಹಿನ್ನೆಲೆ ಏನು, ನಾವ್ಯಾಕೆ ರಾಯರ ಕೈ ಮುಗಿಬೇಕು, ಇದೆಲ್ಲ ನನಗೇನೂ ಗೊತ್ತಿರಲಿಲ್ಲ. ಅದೆಲ್ಲ ನನಗೆ ಗೊತ್ತಾಗಿದ್ದು ಆಸ್ಟ್ರೇಲಿಯಾದಲ್ಲಿ. ನಾನು ಆಸ್ಟ್ರೇಲಿಯಾಗೆ ಹೋದ್ಮೇಲೆ ನನಗೆ ಯಾರೂ ಸ್ನೇಹಿತರು ಇರಲಿಲ್ಲ. ಯಾರೂ ನನಗೆ ಮಾತಾಡೋಕ್ಕೆ ಆಗಲಿ, ನನ್ನ ಜೊತೆ ಸಮಯ ಕಳೆಯೋಕ್ಕಾಗಲಿ, ನಾನು ಯಾರ ಮನೆಗಾದರೂ ಹೋಗೋದಾಗಲಿ ಯಾವುದೂ ಇರಲಿಲ್ಲ. ಆಗ ನಾನು ಏನು ಮಾಡಿದೆ, ಅಲ್ಲಿ ಒಂದು ರಾಯರ ಮಠಕ್ಕೆ ಹೋದೆ. ರಾಯರು ಆ ಮುಖಾಂತರ ನನಗೊಂದು ಸೂಚನೆ ಕೊಟ್ಟರು. ನೀನು ಒಬ್ಬನೇ ಅಲ್ಲಪ್ಪ ಇಲ್ಲಿ, ನೋಡು ನಾನು ಇಲ್ಲಿದ್ದೀನಿ, ನಿನ್ನ ಜೊತೆ ನಾನಿದ್ದೀನಿ, ಬಾ ನೀನು ಇಲ್ಲಿಗೆ ಅಂಥೇಳಿ ನನ್ನನ್ನು ಆ ಮಠಕ್ಕೆ ಕರೆಸ್ಕೊಂಡ್ರು. ಅವತ್ತಿಂದ ನಾನು ಆ ಮಠಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿನ ದಿನ ತನಕನೂ ಕಂಟಿನ್ಯೂಸ್ ಆಗಿ ನಾನು ಆ ರಾಯರ ಸೇವೆನ ಮಾಡ್ಕೊಂಬರ್ತಾಯಿದ್ದೀನಿ. ಮಧುಸೂದನ್ ಅವರು ಹೇಳ್ತಕ್ಕಂಥ ಪ್ರತಿಯೊಂದೊಂದು ವಿಡಿಯೋಗಳನ್ನು ನಾನು ನೋಡ್ತೇನೆ. ಅವರು ಹೇಳಿರ್ತಕ್ಕಂಥ ಸೇವೆಗಳನ್ನು ನಾನು ಮನೆಯಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ನನ್ನ ಫ್ಯಾಮಿಲಿನೂ ಒಳ್ಳೆಯದಾಗಿದೆ. ಹಾಗೂ ನನ್ನ ಪ್ರೊಫೆಷನಲ್ ಲೈಫ್ ಅಂದರೆ ನನ್ನ ವೃತ್ತಿ ಜೀವನದಲ್ಲೂ ನನಗೆ ಭಾಳ ಯಶಸ್ಸನ್ನು ಕಂಡಿದ್ದೀನಿ. ಸೊ ಇದರಿಂದ ನಾನು ನಿಮಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ವಿಚಾರದಲ್ಲಿ ರಾಯರನ್ನು ನಂಬಿದ್ರೂ ಸಹ ಅವರು ನಿಮ್ಮ ಜೊತೆ ಇರ್ತಾರೆ. ನಿಮಗೆ ವೃತ್ತಿ ಜೀವನದಲ್ಲಾಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಾಗಿರ್ಬೋದು, ಅಥವಾ ನಿಮ್ಮ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನಿಮ್ಮ ಕಷ್ಟನ ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ರನ್ನ ನಂಬಿದ್ರೆ
ಅವರನ್ನು ನೀವು ಮನಸಾರ ನಂಬಿದ್ರೆ ಅವರು ನಿಮಗೆ ಸಹಾಯ ಮಾಡ್ತಾರೆ. ಇದಂತೂ 100% ನಿಜ. ಇದು ನನ್ನ ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗಾಗಿರೋ ಒಂದು ಸಣ್ಣ ಅನುಭವ ಇದು, ಆದರೆ ಇನ್ನೂ ಸುಮಾರು ಜನಕ್ಕೆ ತುಂಬ ಅನುಭವಗಳಾಗಿದೆ. ನಾನು ಮಧುಸೂದನ್ ಅವರ ವೀಡಿಯೋಗಳ ಮುಖಾಂತರ ಬೇರೆಯವರ ಅನುಭವಗಳನ್ನು ನೋಡಿಕೊಂಡು ನಾನು ತಿಳ್ಕೊತಾ ಇದ್ದೀನಿ. ಇದರಿಂದ ನನಗೆ ರಾಯರ ಮೇಲಿರ್ತಕ್ಕಂಥ ನಂಬಿಕೆ ದುಪ್ಪಟ್ಟಾಗಿದೆ. ಇನ್ನೂ ಮುಂದೆ ಸಹ ನಾನು ಮಧುಸೂದನ್ ಸರ್ ಅವರ ಹೇಳಿರ್ತಕ್ಕಂಥ ಎಲ್ಲ ಒಂದು ವಿಚಾರಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ಸರಿ ದ ನಿ ಸರಿ ಗ ಮ ಗರಿ ದ ನಿ ರೆ ಸರಿ ದ ತ ನ ತ